ಅಂದ್ರೆ ನಾವು ಬಂದು ಬೇರೆ ಸ್ಕೂಲಿಗೆ ಕಳ್ಸಿದ್ವಿ, ಮಾಡ್ಲು ಅರ್ಧ ದಿನ ಇಲ್ಲಿ ಕಳ್ಸಿದ್ವು. ಬಟ್ ತುಂಬಾ ಚೇಂಜಸ್ ನೋಡಿದೀವಿ. ಅಂದ್ರೆ ಅದೇ ನಾವು ಹೋಮ್ವರ್ಕ್ ಎಲ್ಲ ಜಾಸ್ತಿ ಆಯ್ತು ಅಂತ ಬಟ್ ನಮ್ಗೆ ಅನ್ಸ್ಬೋದು. ಬಟ್ ಅದು ಪ್ರಾಕ್ಟೀಸ್ ಮಾಡಿಸ್ತಾ ಅಂದ್ರೆ ಅವ್ರಿಗೆ ಬಂದಲ್ಲಿ ಏನು ಬರ್ತಿರ್ಲಿಲ್ಲ. ಅರ್ಧ ದಿನ ಇಲ್ಲಿ ಬಂದಿರೋದು ತುಂಬಾನೇ ಚೇಂಜಸ್ ಆಗಿದೆ, ತುಂಬಾ ಅಂದ್ರೆ ಇಂಪ್ಲಿಮೆಂಟ್ ಆಗಿದ್ದಾರೆ. ಅಂದ್ರೆ ನಮ್ಗೆ ಅನ್ಸುತ್ತೆ ಇಷ್ಟೊಂದು ಕಲ್ತ್ಬಿಟ್ಟಿದಾಳ 1 year ಅಲ್ಲಿ ಅಂತ. ಎಲ್ಲ ಫೋನಿಕ್ ಸೌಂಡ್ಸ್ ಅಷ್ಟೇ. ಅಂದ್ರೆ ನಾವು ಆಕ್ಚುಲಿ ಮಾಡ್ಕೊಂಡು ಅಂತ ಹೇಳಿದ್ರೆ ನಾವು ಈಗ ಆಕ್ಚುಲಿ ಪಾಪ ಡಿಸೆಂಬರ್ ಇಂದ ಜಾಯಿನ್ ಮಾಡಿದ್ದು. ಡಿಸೆಂಬರ್ ಮೀನ್ಸ್ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ 3 months ಒಳಗೆ ಸಿಕ್ಕಿದಷ್ಟೇ. ಅದಾದ್ಮೇಲೆ ಆಶಾ ಮೇಡಮ್ ಗಾಯತ್ರಿ ಮೇಡಮ್ ತುಂಬಾ ಇದು ಮಾಡೋದು. ಈವನ್ ಸಮ್ಮರ್ ಡೇಸ್ ಅಲ್ಲಿ ಒಂದು ಕ್ಲಾಸ್ ಸಿಗುತ್ತೆ ಕ್ರಿಮಿನಲ್ಗೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಇರುತ್ತೆ. ಅದು ತುಂಬಾ ಇದು ಮಾಡ್ತಾ ಕೊಡ್ತೀವಿ. ಈಗ ಮಾಡ್ತಾ ಇದೆ ಕಂಪ್ಲೇಂಟ್ಲಿ ನಮ್ಗೆ ಪ್ರೈವೇಟ್ ಸ್ಕೂಲಿಗೆ ನಾವು ಕಂಪ್ಲೇಂಟ್ ಮಾಡ್ತಾರೆ. ನಮ್ ಟೈಮ್ ಸಿಕ್ಕಿಲ್ಲ ಕೂಡ ನಾವು ಹೋಗ್ತಾರೆ. ಹಾಗಾಗಿ ತುಂಬಾ ಕಷ್ಟ ಆಗಿದೆ ಅಲ್ಲಿ. ಅದಕ್ಕೆ ನಾವು ಶಿಫ್ಟ್ ಮಾಡಿದ್ವಿ. ಅದಕ್ಕೆ ನಾವು ಆಕ್ಚುಲಿ ಬಂದಿದ್ದು 8:30 ಕೇಳೋದಕ್ಕೆ. ಸ್ಕೂಲ್ ಸರ್ಚ್ ಮಾಡಿ 8:30 ಕಂಪ್ಲೇಂಟ್ ಗೊತ್ತಿದೆ. 8:30 ಬಂದಿದ್ದು ಅವತ್ತೇ ಜಾಯಿನ್ ಮಾಡಿ ಅವತ್ತು ಇಷ್ಟೇ ಸ್ಕೂಲಿಗೆ ಕಳಿಸಿದ್ರು. ಇವಾಗ ಜನವರಿ 1st ಇಂದ ಅದು ತುಂಬಾ ಇದಾಯ್ತು. ತುಂಬಾ ಖುಷಿ ಇದೆ ಕಲಿತಿರೋದು. ಮೆಥಾಲಜಿ ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಇದೆ. ಥ್ಯಾಂಕ್ ಯು. ನಿಮ್ದು ಮೇನ್ ಮೆಥಡಾಲಜಿ ಅಂದ್ರೆ ಮಾಡ್ 1ಗೆ ಯಾವ ಟೀಚರ್ ಇರ್ತಾರೋ ಮಾಡ್ 3 ವರೆಗೂ ಸೇಮ್ ಟೀಚರ್ ಇರ್ತಾರಲ್ಲ, ಅದು ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಇವಾಗ ಮಾಡ್ 1 ಟೀಚರ್ಸ್ ಕಳಿಸ್ಬಿಡ್ತಾರೆ. ಆಮೇಲೆ ಏನಾದ್ರು ಇನ್ ಕೇಸ್ ವೀಕ್ ಇದ್ರೆ ಬಿಡು ಮಾಡ್ 2 ಹೋದಾಗ ಟೀಚರ್ಸ್ ನೋಡ್ಕೋತಾರೆ, ಆತರ ಇದ್ ಮಾಡ್ಬೋದು. ಬಟ್ ಮಾಡ್ 3 ವರ್ಗು ಒಂದೇ ಟೀಚರ್ ಇರೋದ್ರಿಂದ ಅವರಿಗೆ ಅವ್ರ ಮಕ್ಳ ತರನೇ ತುಂಬಾ. ಇವಾಗ ನಮಗೆ ಹೆಂಗೆ ಈ ವರ್ಷ ಕಲಿಸಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ನಮ್ಗೆ ಕಷ್ಟ ಆಗುತ್ತೆ ಅಂತ ನಾವು ಕೇರ್ ಮಾಡ್ಬೇಕು. ಅದೇ ತರ ಕೇರ್ ಮಾಡ್ಲಿಕ್ಕೆ ಅದು ಆಕ್ಚುಲಿ ನಾವು ಎಷ್ಟೊಂದು ಸ್ಕೂಲಲ್ಲಿ ನೋಡಿರ್ಲಿಲ್ಲ, ಇದೇ ಸ್ಕೂಲಲ್ಲಿ ಫಸ್ಟ್ ಟೈಮ್ ಮಾತಾಡೋದು. ಅದು ಅಷ್ಟೇ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.